ಆದರೆ ಈ ಸಲದ ಉಪಚುನಾವಣೆ ಕರ್ನಾಟಕದ ಏನು ಒಂದು ರಾಜಕೀಯ ಇತಿಹಾಸದಲ್ಲಿ ಡಿಫರೆಂಟ್ ಮೋಡನ್ನು ಕಂಡಿದೆ. ಯಾಕಂದ್ರೆ ಒಂದು ಸಿದ್ದರಾಮಯ್ಯನವರ ಗ್ಯಾರಂಟಿಗಳು ಮತ್ತೆ ರಾಜ್ಯದ ಬೆಳವಣಿಗೆಗಳು ಏನೆಲ್ಲ ಅಭಿವೃದ್ಧಿಗಳು ಯಾವ ರೀತಿಯಾಗಿ ಕುಂಠಿತವಾಗಿದೆ ಅನ್ನೋದು ಬಿಜೆಪಿಯವರ ಪ್ರಶ್ನೆ. ಆದರೆ ಇನ್ನೊಂದು ಕಡೆ ಈ ಸಲ ದಾವಣಗೆರೆಯಲ್ಲಿ ನಡೆದಂತಹ ಒಂದು ಏನು ಪೈಪೋಟಿ ಇದೆ ಅಲ್ವಾ, ಏನು ಕಾಂಗ್ರೆಸ್ ಒಳಗಡೆನ ಪೈಪೋಟಿ ಇದೆ ಅಲ್ವಾ, ಅದು ಬಿಜೆಪಿಗೆ ವರದಾನ ಆಯಿತು ಅನ್ನೋದು ಕಾಂಗ್ರೆಸ್ನ ಇಂಟರ್ನಲ್ ಸರ್ವೆ ಏನಿತ್ತು. ಕಾಂಗ್ರೆಸ್ ನಾವು ಆ ಸೀಟನ್ನು ಕಳ್ಕೊಂಡ್ಬಿಟ್ವಿ ಅನ್ನುವ ರೀತಿಯಲ್ಲಿ ಆಕ್ಷನ್ಗಳನ್ನು ವಿದಿನ್ ಪಾರ್ಟಿ ತಗೊಳ್ತು. ಬಾಗಲಕೋಟೆ ಆಲ್ಸೋ ವೆರಿ ಟಫ್ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಗೆ. ಏನಂತೀರಿ, ಇಲ್ಲಿಯ ಏನಾದರೂ ಚುನಾವಣೆಯಲ್ಲಿ ಏರುಪೇರುಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಆದರೆ ಯಾವ ರೀತಿಯ ಬೆಳವಣಿಗೆಗಳು, ರಾಜಕೀಯ ಬೆಳವಣಿಗೆಗಳು ಇಲ್ಲಿ ನಡೀಬಹುದು? ಡೆಫಿನೆಟ್ಲಿ ಇದು ಒಂದು ರೀತಿಯಲ್ಲಿ ಎರಡು ಚುನಾವಣೆಗಳು ಸರ್ಕಾರದ ಅಸ್ತಿತ್ವದ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ಈ ಫಲಿತಾಂಶ ಅಂತ ಇಟ್ಕೊಂಡ್ರು ಕೂಡ ವರ್ಚಸ್ಸಿನ ದೃಷ್ಟಿಯಿಂದ ಮತ್ತು ಲೆಕ್ಕಾಚಾರದ ದೃಷ್ಟಿಯಿಂದ ಇದು ಸರ್ಕಾರದ ಮೇಲೆ ಮತ್ತು ಸರ್ಕಾರವನ್ನ ರನ್ ಮಾಡ್ತಿರುವಂತಹ ನಾಯಕರ ಮೇಲೆ ಖಂಡಿತ ಪರಿಣಾಮ ಬೀರುತ್ತೆ. ಈಗ ದಾವಣಗೆರೆನಲ್ಲಿ ಅಲ್ಪಸಂಖ್ಯಾತರ ಸ್ಟ್ಯಾಂಡು, ಅವರು ತೆಗೆದುಕೊಳ್ಳುವ ನಿಲುವು, ಬರುವ ದಿನಗಳಲ್ಲಿ ಅಲ್ಪಸಂಖ್ಯಾತರು ಈ ಸರ್ಕಾರದ ಬಗ್ಗೆ ತೆಗೆದುಕೊಳ್ಳುವ ನಿಲುವಿನ ದಿಕ್ಸೂಚಿ ಆಗುತ್ತಾ, ಇದು ಮೋಸ್ಟ್ ಇಂಪಾರ್ಟೆಂಟ್. ಇದು ಈಗ ಅದು ಕಾಂಗ್ರೆಸ್ಸೇ ಕ್ರಿಯೇಟ್ ಮಾಡ್ಕೊಂಡಂತಹ ಸಮಸ್ಯೆ ಇದು. ಹೀಗಾಗಿ ಇದು ಯೋಚನೆಗೆ ಹೊರಹಚ್ಚುವಂತಹ ವಿಚಾರ. ಜೊತೆಗೆ ಕಾಂಗ್ರೆಸ್ ಅಲ್ಲಿರುವ ಕೆಲವು ಪ್ರಭಾವಿ ಅಲ್ಪಸಂಖ್ಯಾತ ನಾಯಕರು ಪಕ್ಷದ ವಿರುದ್ಧವೇ ಕೆಲಸ ಮಾಡಿರುವಂತಹ ಪ್ರಕರಣದಲ್ಲಿ ಕಾಂಗ್ರೆಸ್ನ ಸ್ಟ್ಯಾಂಡ್ ಏನಾಗುತ್ತೆ, ಅವರ ಮೇಲೆ ಇದರ ಫಲಿತಾಂಶ ಏನಾಗಬಹುದು, ಇನ್ನು 1 hour ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಆದ್ರೂ ಈಗ ನಾವು ಮಾತಾಡುವಂಥದ್ದು ರಿಸಲ್ಟ್ ಬಂದ್ಮೇಲೂ ಕೂಡ ಈ ಪ್ರಶ್ನೆ ಎಕ್ಸಿಸ್ಟ್ ಆಗುತ್ತೆ. ಈಗ ಜಮೀರ್ ಅಹಮದ್ ಅವ್ರ ಮೇಲೆ ಒಂದು ಗುಂಪು ಅವರು ಅಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ಗೆ ಅವಕಾಶ ಕೊಡ್ಲಿಲ್ಲ ಅಂತ ಅವ್ರ ಕ್ಯಾಂಪೇನಿಗೆ ಬರಲಿಲ್ಲ. ಅವ್ರು ಬಂದ್ರು, ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು, ಹೋದ್ರು, ನೆಕ್ಸ್ಟ್ ಬಾಗಲಕೋಟೆ ಹೊರಟೋದ್ರು. ಹೀಗಾಗಿ ಜಮೀರ್ ಅಹಮದ್ ಅವರು ಒಂದ್ ವೇಳೆ ಕಾಂಗ್ರೆಸ್ ಗೆದ್ರು, ಜಮೀರ್ ಅಹಮದ್ ಅವರು ಅಪೋಸ್ ಮಾಡಿದ್ರು ಕಾಂಗ್ರೆಸ್ ಗೆಲ್ತಾ. ಒಂದ್ ವೇಳೆ ಕಾಂಗ್ರೆಸ್ ಸೋತ್ರೆ ಜಮೀರ್ ಅಹಮದ್ ಅವರು ಅಲ್ಲಿ ಕಾಂಗ್ರೆಸ್ಗೆ ವಿರೋಧ ಮಾಡಿದ್ರಿಂದ, ಜಮೀರ್ ಅಹಮದ್ ಒಬ್ಬರೇ ಅಲ್ಲ, ಕೆಲವು ಅಲ್ಪಸಂಖ್ಯಾತ ನಾಯಕರು ಅಪೋಸ್ ಮಾಡಿದ್ರಿಂದ ಕಾಂಗ್ರೆಸ್ ಸೋಲ್ತು ಅಂತ ಈ ತರದ ವಿಶ್ಲೇಷಣೆಗಳಿಗೆ ಅಲ್ಲಿ ಸ್ಕೋಪ್ ಇದೆ. ಇದು ಡೆಫಿನೆಟ್ಲಿ ರೂಲಿಂಗ್ ಪಾರ್ಟಿಯ ಮೇಲೆ ಇದು ಇಂಪ್ಯಾಕ್ಟ್ ಮಾಡುತ್ತೆ. ಇನ್ನು ಬಾಗಲಕೋಟೆಗೆ ಬಂದಾಗ ಎಗೈನ್ ಅಲ್ಲಿ ಲಿಂಗಾಯತು ಮತ್ತೆ ಬಿಜೆಪಿ ಒಂದು ಫ್ಯಾಕ್ಟರ್ ಆಯ್ತು ಅಂತಂದ್ರೆ ಅಲ್ಲಿ ಅಹಿಂದ ಫ್ಯಾಕ್ಟರ್. ಖುದ್ದು ಮುಖ್ಯಮಂತ್ರಿಗಳೇ ಕಂಟಿನ್ಯೂಸ್ ಕ್ಯಾಂಪೇನ್ ಮಾಡಿ ಜಾರಕಿಹೊಳಿ ಅವರಿಗೆ ಇನ್ಚಾರ್ಜ್ ಕೊಟ್ಟು, ಜಾರಕಿಹೊಳಿ ಅವರು ಹಾವೇರಿನಲ್ಲಿ ಬೀಡು ಬಿಟ್ಟು ಅಲ್ಲಿ ಅಹಿಂದ ಪ್ರಯೋಗ ಮಾಡಿದ್ರು. ಮತ್ತೆ ಹೀಗಾಗಿ ಅಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಮಗ ಸೋಲೋದಕ್ಕೆ ಲಾಸ್ಟ್ ಬೈ ಎಲೆಕ್ಷನ್ ಅಲ್ಲಿ ಕಾರಣ ಆಯ್ತು, ಅಲ್ಲೊಬ್ಬ ಮೈನಾರಿಟಿ ಗೆಲ್ಲೋದು ಕಾರಣ ಆಯ್ತು ಅನ್ನೋದು ಒಂದು ವಿಶ್ಲೇಷಣೆ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಹೀಗಾಗಿ ನೀನಲ್ಲಿ ಕುತ್ಕೊಂಡು ಬಾಗಲಕೋಟೆನಲ್ಲಿ ಅಹಿಂದ ಮತಗಳನ್ನ ಕ್ರೋಢೀಕರಣ ಮಾಡು. ಅಲ್ಲಿ ಲಿಂಗಾಯತರು ನೆಕ್ ಇದೆ, ಲಿಂಗಾಯತರು ವರ್ಸಸ್ ಒಕ್ಕಲಿಗರು ಮತ್ತು ಅಹಿಂದ ಅನ್ನುವಂಥದ್ದು. ಅಲ್ಲಿ ಆ ಅಹಿಂದ ಮತಗಳು ಚದುರಿಗೆ ಹೋಗ್ದಲೇ ಇರೋ ತರ ನೋಡ್ಕೊಳ್ಳೋದಕ್ಕೆ ಖುದ್ದು ಸಿದ್ದರಾಮಯ್ಯನವರು ಈ ಹಿಂದೆ ಬಾಗಲಕೋಟೆಯಿಂದ ನಿಂತು ಗೆದ್ದಿದ್ರು. ಅವರು ತಮ್ಮ ಸಂಪರ್ಕ, ಪ್ರತಿಷ್ಠೆ, ಪ್ರಭಾವವನ್ನ ಪಣಕ್ಕಿಟ್ಟು ಅಲ್ಲಿ ಕ್ಯಾಂಪೇನ್ ಅನ್ನ ಮಾಡಿರೋದ್ರಿಂದ ಡೆಫಿನೆಟ್ಲಿ ಅಲ್ಲಿಯ ರಿಸಲ್ಟ್ ಕೂಡ ವರ್ಕೌಟ್ ಆಗುತ್ತೆ. ಅಲ್ಲಿಯ ರಿಸಲ್ಟ್ ಕೂಡ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತೆ. ಸರ್ಕಾರದ ಅಸ್ತಿತ್ವದ ಮೇಲೆ ಏನ್ ಪರಿಣಾಮ ಏನ್ ಬೀರಲ್ಲ, ಅಥವಾ ಅದೇನು ಜನಾದೇಶದ ಮುನ್ಸೂಚನೆ ಅಂತ ನಾನೇನ್ ಹೇಳಲ್ಲ. ಬಟ್ ಡೆಫಿನೆಟ್ಲಿ ಒಂದು ದೊಡ್ಡ ಮಟ್ಟದ ಒಂದು ಅಹಿಂದ ಅನ್ನುವ ಕಾನ್ಸೆಪ್ಟ್ ಯಾಕೆ ತನ್ನ ಫಿಸಲ್ ಔಟ್ ಆಗ್ತಾ ಇದೆ ಅನ್ನೋ ಚರ್ಚೆಗೆ ಇದು ಕಾರಣ ಆಗುತ್ತೆ ಅನ್ನೋ ಮಾತನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. ಎಸ್ ಸರ್, ನಾನು BV ಗಣೇಶ್ ಅವ್ರ ಹತ್ರ ಮಾತಾಡ್ತೀನಿ. ಎಲ್ಲೋ ನೀವು ಈಗಲೇ ಮುಗುಳ್ನಾಗೆ ನಗ್ಲಿಕ್ಕೆ ಶುರು ಮಾಡಿದ್ದೀರಿ. ಇವನ್ ಟ್ರೆಂಡ್ ನೋಡಿದ್ರು ಕೂಡ ಯಾವ್ದು ಎಕ್ಸಿಟ್ ಪೋಲ್ಗಳ ಸರ್ವೆ ಇತ್ತು ಅದೇ ರೀತಿಯಾಗಿ ಟ್ರೆಂಡ್ ಈಗ ಇದು ಅಂತ್ಯ ಮತದಾನಗಳು ಅಷ್ಟೇ. ಸ್ವಲ್ಪ ಖುಷಿ ಪಡ್ಬೋದು ನೀವು. ಈವನ್ ವೆಸ್ಟ್ ಬೆಂಗಾಲ್ ಈ 75 ಟಫ್ 50-50ಗೆ ಬಂದು ನಿಂತಿದೆ. ಕೇರಳ ಎಗೈನ್ 50-50ಯಲ್ಲಿದೆ. ನೀವು ಅಸ್ಸಾಮಲ್ಲಿ ನೋಡಿದರೆ ಸ್ವೀಪ್. ನೀವು ತಮಿಳ್ನಾಡು ಬಗ್ಗೆ ಅಷ್ಟು ಟೆನ್ಷನ್ ತಗೊಂಡವರೆಲ್ಲ ಬಿಡಿ, DMKಗಿದೆ. ನಾವು ಈ ಪಂಚರಾಜ್ಯ ಚುನಾವಣೆಗಳು ಏನಿದ್ದಾವೆ ಬಿಜೆಪಿಗೂ ಕೂಡ ಟೆಸ್ಟಿಂಗ್ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲೂ ಎರಡೂ ಕಡೆ. ಯಾಕಂದರೆ ರಾಜ್ಯಕ್ಕೆ ಬಂದಾಗ ನಿಮ್ಮಲ್ಲೂ ಕೂಡ ನಾಯಕತ್ವದ ಒಂದು ಪೈಪೋಟಿ ಇದೆ ಅಲ್ವಾ.
ಇನ್ನೂ ಕೂಡ ರಾಜ್ಯಾಧ್ಯಕ್ಷರನ್ನು ನೀವು ಪುನಃ ಏನು ಗುರುತಿಸಿಲ್ಲ ಅವರನ್ನು. ಇನ್ನು 1 ವರ್ಷದಿಂದ ಅವರನ್ನು ಅಲ್ಲೇ ಇಟ್ಕೊಂಡಿದ್ದೀರಿ, ಒಂದು ರೀತಿಯ ಹೆಸರನ್ನು ಚಲಾವಣೆಗೆ ಬಿಟ್ಟಿಲ್ಲ ಅನ್ನೋದಿದ್ರೆ, ಇಲ್ಲಿ ವಿಜೇಂದ್ರ ಆ್ಯಂಡ್ ಟೀಮ್ ಈ ಎರಡೂ ಚುನಾವಣೆಗಳಲ್ಲಿ ಗೆದ್ರೆ ಏನಾಗಬಹುದು, ಅಥವಾ 1:1 ಗೆದ್ರೆ ಏನಾಗಬಹುದು ಅನ್ನೋದಿದೆ. ಚರಂತಿಮಠ್ ಮತ್ತೆ ಇಲ್ಲಿ ಶಾಮನೂರ್ ಶಿವಶಂಕರ್ ಪ್ಲೇಸ್ ಏನು ವಿಕೆಟ್ ಆಗಿದೆ ಅಲ್ಲಿ. ಇನ್ನೊಂದು ಕಡೆ ಹೋದರೆ ವೆಸ್ಟ್ ಬೆಂಗಾಲ್, ಮೋದಿ ಅವರಿಗೆ ಟೆಸ್ಟಿಂಗ್ ಪೀರಿಯಡ್ ಇದು ಅನ್ನೋದು. ಏನಕ್ಕಂದ್ರೆ ಗೊತ್ತಿದೆ ನಿಮಗೆ, ಪ್ರೈಸ್ ರೈಸ್ ಯಾವ ರೀತಿಯಲ್ಲಿದೆ, ಗ್ಯಾಸ್ಗಿಂತ ಹಿಡಿದು